ಚುನಾವಣೆ ಕೂಡ ಮಾಡ್ತೀವಿ ಅಂತಕ್ಕಂಥ ವಿಚಾರನೂ ಕೂಡ ಹೇಳಿದ್ದಾರೆ. ಈಗ ಡಿ.ಕೆ. ಶಿವಕುಮಾರ್ ಅವರು ಬಿಜೆಪಿಗೆ ಹೋಗ್ತಿರುವಂತಹ ಚರ್ಚೆಗಳು ಶುರುವಾಗಿದೆ. ಯಾಕಂದ್ರೆ ಇಶಾ ಫೌಂಡೇಶನ್ ಬಂದಿದ್ದರು, ಅಮಿತ್ ಜೊತೆ ವೇದಿಕೆ ಹಂಚಿಕೊಂಡಿದ್ರು. ಒಂದಷ್ಟು ಚರ್ಚೆಗಳು ಶುರುವಾಗಿದೆ. ಮೇಲೆ ಶ್ರೀರಾಮುಲು ಇರ್ಬೋದು, ಎಲ್ಲರೂ ಕೂಡ ಏಕನಾಥ್ ಶಿಂದೆ ಆಗ್ತಾರೆ ಅವರು ಅಂತ ಹೇಳಿ ಒಂದು ಭವಿಷ್ಯ ನುಡಿದಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ನಾನು ಒಂದೇ ಒಂದು ದಿವಸ ಅವ್ರ ಜೊತೆ ಮಾತಾಡಿರೋದು. ನನ್ನ ನಾದಿನಿ ಅಳಿಯ ಒಂದು ಇರಿಗೇಷನಲ್ಲಿ ಎಡಬ್ಬಲಿ ಆಗಿದ್ದಾನೆ, ಇದನ್ನು ವರ್ಗಾವಣೆ ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ಮಾತಾಡಿರೋದು ಬಿಟ್ಟರೆ ಅದು ಯಾವುದೇ ವಿಚಾರಗಳನ್ನು ಇವತ್ತು ಕೂಡ ಮಾತಾಡಿಲ್ಲ. ಅಲ್ಲ, ರಾಜಕೀಯ ಬೆಳವಣಿಗೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ನಡೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಅವರು ಪಕ್ಷ ತೊರೆಯಬಹುದು ಅನ್ನೋ ಒಂದು ಮಾತಾಗಿರುತ್ತೆ, ಅಥವಾ ಸಿದ್ದರಾಮಯ್ಯನವ್ರಿಗೆ ಟಾಂಗ್ ಕೊಡಬೇಕು ಅಂತ ಎದುರಿಸುವಂತಹ ಕಾಂಗ್ರೆಸ್ನ ಮನಸ್ಥಿತಿಗೂ ಅವ್ರು ನಡ್ಕೊಳ್ತಾ ಇರೋ ರೀತಿಗೂ ಹೊಂದಾಣಿಕೆ ಆಗ್ತಿದ್ಯಾ ಅಂತ ಇದನ್ನ ಯಾವ ತರ ವಿಶ್ಲೇಷಣೆ ಮಾಡ್ತೀವಿ ನೀವು ಹಿರಿಯ ರಾಜಕಾರಣಿ? ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಅದು ಯಾವುದೂ ಕೂಡ ನೋಡಿಲ್ಲ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವರೇ ಆ ಪ್ರತಿಕ್ರಿಯೆ ಕೊಡ್ತಕ್ಕಂಥ ಕೆಲಸನೂ ಕೂಡ ಮಾಡಿದ್ದಾರೆ. ಹಂಗಾಗಿ ಇದು ಅನಾಲಿಸಿಸ್ ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ, ಯೋಚನೆನೂ ಮಾಡಿಲ್ಲ. ಚರ್ಚೆ ನಡೀತಾ ಇದೆ, ಕುರ್ಚಿ ಚರ್ಚೆ ನಡೀತಾ ಇದೆ, ತುಂಬಾ ನಡೀತಿದಾಗ ಅವ್ರು ಹೇಳ್ತಾರೆ ನನಗೆ ನಾನೇ ಹೀರೋ, ನಾನೇನು ಯಾರು ಹೇಳ್ಬೇಕಾಗಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ. ಅಲ್ಲಿ ತುಂಬಾ ಚರ್ಚೆ ನಡೀತಾ ಇರ್ಬೇಕಾದ್ರೆ ಡಿ.ಕೆ. ಶಿವಕುಮಾರ್ ಅವರ ಈ ಹಿಂದುತ್ವದ ನಡೆ ಏನಿದೆ ಅದು ಕಾಂಗ್ರೆಸ್ ಹೋಗುತ್ತಾ ಅಂತ. ಈಗ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಭಾರಿ ಗಟ್ಟಿಯಾಗಿದೆ. 138 ಜನ ಶಾಸಕರು ಇದ್ದಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ, ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗೂ ಇದ್ದಾರೆ, ಅಧ್ಯಕ್ಷರು ಇದ್ದಾರೆ. ಹಂಗಿರುವಾಗ ಅವರೇನು ಮಾಡ್ತಾ ಇದ್ದಾರೆ, ಏನು ಹೆಜ್ಜೆ ತಗೊಳ್ತಾರೆ, ಅದು ಯಾವುದು ಕೂಡ ನನ್ನ ಗಮನಕ್ಕಿಲ್ಲ, ನಾನು ಆಲೋಚನೆ ಕೂಡ ಮಾಡಿಲ್ಲ. ನಾನು ಏನು ಹೇಳಿದೆ ಅವತ್ತೇ, ಭಾಳ ಜನ ನಾವು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಆಸೆಗಳನ್ನು ಇಟ್ಕೊಂಡಿರ್ತಕ್ಕಂಥದ್ದು ಯಾರಿಗೂ ಕೂಡ ತಪ್ಪಲ್ಲ. ನಾನು ಆವತ್ತೇ ಹೇಳಿದೆ, ಸಿದ್ದರಾಮಯ್ಯನವರು 2004ರಲ್ಲಿ ಒಂದು ಬಾರಿ, ಇನ್ನೊಂದು ದೇವೇಗೌಡರು ಪ್ರಧಾನಮಂತ್ರಿ ಆದಾಗ 96ರಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ, 96ರಲ್ಲಿ ಆಗ್ತಾರೆ ಅಂತೇಳಿ MLAಗಳೆಲ್ಲ ಸೈನ್ ಹಾಕ್ಕೊಟ್ಟಿದ್ದು. ಆವತ್ತಾಗಲಿಲ್ಲ. 2004ರಲ್ಲಿ ಆಯ್ತಾರೆ ಅಂದರು. ಅವರೇ ಮುಖ್ಯಮಂತ್ರಿ ಅಂತ ಚುನಾವಣಾ ಪ್ರಚಾರದಲ್ಲಿ ನಾವೆಲ್ಲರೂ ಕೂಡ ಪ್ರಚಾರ ಮಾಡಿದ್ವಿ. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತೇಳಿ. ಧರ್ಮ್ ಸಿಂಗ್ ಆದರು, ಇವರು ಉಪಮುಖ್ಯಮಂತ್ರಿ ಆದರು. ಹಂಗೆ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರಿಗೆ ಯಾವತ್ತು ಅದೃಷ್ಟ ಒಲ್ದು ಬರುತ್ತೆ ಅವತ್ತು ಆಗ್ತಾರೆ ಅಂತ ಹೇಳಿದ್ದೀನಿ.